There are youngsters like cockroaches. They don't get any employment. They don't have any place in profession. Some of them become media. Some of them become RTI activists, and they start attacking everyone. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ನಾವೊಂದು ವಿಲಕ್ಷಣ ಹಾಗೂ ಅಷ್ಟೇ ರೋಚಕವಾದ ಒಂದು ಕಥೆಯನ್ನ ನೋಡೋಣ. ಈ ಕತೆ ಶುರುವಾಗೋದು ಮೇ 15ರಂದು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕೋರ್ಟ್ ವಿಚಾರಣೆಯೊಂದರಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಇವತ್ತಿನ ದಿನ ಭಾರತದಲ್ಲಿ ಜಿರಳೆಗಳ ತರ ತುಂಬಾ ಯುವಕರು ಇದ್ದಾರೆ. ಅವರಿಗೆ ಎಲ್ಲೂ ಕೆಲಸ ಸಿಗಲ್ಲ, ಯಾವ ವೃತ್ತಿನೂ ಇರಲ್ಲ. ಅದಕ್ಕೆ ಅವರಲ್ಲಿ ಕೆಲವರು ಮೀಡಿಯಾಗೆ ಬರ್ತಾರೆ, ಇನ್ನು ಕೆಲವರು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತಾರೆ, ಒಂದಷ್ಟು ಜನ RTI ಕಾರ್ಯಕರ್ತರಾಗ್ತಾರೆ. ಹೀಗೆ ಎಲ್ಲರೂ ಸೇರ್ಕೊಂಡು ಇಡೀ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ದೇಶದ ಯುವಕರನ್ನ, ಅದರಲ್ಲೂ ಕೆಲಸವಿಲ್ಲದ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿದ ಈ ಮಾತು ಇಡೀ ಇಂಟರ್ನೆಟ್ ನಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಯಾವಾಗ ಜಡ್ಜ್ ಸಾಹೇಬ್ರು ಯುವಕರನ್ನ ಜಿರಳೆ ಅಂದ್ರು, ದೇಶದ ಯುವಕರು ಸುಮ್ನೆ ಕೂರ್ಲಿಲ್ಲ ನೋಡಿ. ಅವರು ನೀವು ನಮ್ಮನ್ನ ಜಿರಳೆ ಅಂತೀರಾ, ಹಾಗಾದ್ರೆ ನೋಡಿ ಅಂತ ವಿಡಂಬನೆ ಮತ್ತು ವ್ಯಂಗ್ಯದ ರೂಪದಲ್ಲಿ ಒಂದು ಹೊಸ ರಾಜಕೀಯ ಪಕ್ಷವನ್ನೇ ಕಟ್ಬಿಟ್ರು. ಅದೇ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP. ಅಭಿಜಿತ್ ದೀಪ್ಕೆ ಅನ್ನೋ ಯುವಕ ಆರಂಭಿಸಿದ ಈ ವೆಬ್ಸೈಟ್ ಎಷ್ಟು ವೈರಲ್ ಆಯ್ತು ಅಂತ ಹೇಳಿದ್ರೆ, ಕೇವಲ 2 ದಿನದಲ್ಲಿ ಬರೋಬ್ಬರಿ 70,000ಕ್ಕೂ ಹೆಚ್ಚು ಜನ ಇದರಲ್ಲಿ ಮೆಂಬರ್ ಆದ್ರು. ತೃಣಮೂಲ ಕಾಂಗ್ರೆಸ್ ಸಂಸದರಾದ ಮಹುವಾ ಮೊಹಿತ್ರಾ ಮತ್ತು ಕೀರ್ತಿ ಆಜಾದ್ ಅವರಂತಹ ದೊಡ್ಡ ದೊಡ್ಡ ನಾಯಕರೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಪಕ್ಷದ ಜೊತೆ ತಮಾಷೆಯಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಕೀರ್ತಿ ಆಜಾದ್ ಅವರು ಈ ಪಾರ್ಟಿ ಸೇರೋಕೆ ಏನ್ ಕ್ವಾಲಿಫಿಕೇಶನ್ ಬೇಕು ಅಂತ ಕೇಳಿದ್ದಕ್ಕೆ, ಈ ಜಿರಳೆ ಪಾರ್ಟಿಯವರು ನೀವು 1983ರ ವರ್ಲ್ಡ್ ಕಪ್ ಗೆದ್ದಿದ್ದೀರಲ್ವಾ, ಅಷ್ಟೇ ಸಾಕು ಸರ್ ನಮ್ ಪಾರ್ಟಿ ಸೇರೋಕೆ ಅಂತ ಸಖತ್ತಾಗೆ ಕೌಂಟರ್ ಕೊಟ್ರು. ಆದ್ರೆ ಸ್ನೇಹಿತರೆ ಗಮನಿಸಿ, ಈ ಜಿರಳೆ ಪಾರ್ಟಿ ಕೇವಲ ಜೋಕ್ ಮಾತ್ರ ಅಲ್ಲ. ಇದರ ಮಿಷನ್ ಮತ್ತು ಪ್ರಣಾಳಿಕೆಯನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅದು ಇವರು ನಗಿಸ್ತಲೇ ನಮ್ಮ ಇವತ್ತಿನ ರಾಜಕೀಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಧಜ್ಜಿಯನ್ನ ಹೇಗೆ ಹಾರಿಸ್ತಿದ್ದಾರೆ ಅಂತ. ಈ ವೆಬ್ಸೈಟ್ ನಲ್ಲಿ ನೇರವಾಗಿ ಬರ್ತಿದ್ದಾರೆ, ನಾವು ಯಾವುದೇ PM ಕೇರ್ಸ್ ತರಹ ಸೀಕ್ರೆಟ್ ಫಂಡ್ ಮಾಡೋಕೆ ಇಲ್ಲಿಗೆ ಬಂದಿಲ್ಲ, ಅಥವಾ ಜನರ ತೆರಿಗೆಯ ಹಣದಲ್ಲಿ ದಾವೋಸ್ಗೆ ಹೋಗಿ ರಜೆ ಕಳೆಯೋಕೂ ಬಂದಿಲ್ಲ. ಜನರ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಂತ. ಇವರ 5 ಪ್ರಮುಖ ಡಿಮ್ಯಾಂಡ್ಗಳು ಇಡೀ ಸಿಸ್ಟಮ್ಗೆ ನಡುಕ ಹುಟ್ಟಿಸುವಂತಿದೆ. ಅದೇನಂತ ನೋಡಿದ್ರೆ, ನ್ಯಾಯಾಧೀಶರ ರಿಟೈರ್ಮೆಂಟ್ ಗಿಫ್ಟ್ ಇಲ್ಲ ಅಂತ. ಹಾಗಂದ್ರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳು ನಿವೃತ್ತರಾದ ತಕ್ಷಣ ಅವರಿಗೆ ಬಹುಮಾನದ ರೂಪದಲ್ಲಿ ರಾಜ್ಯಸಭಾ ಸೀಟ್ ಕೊಡಬಾರದು. ಗಮನಿಸಿ, ಈ ಹಿಂದೆ ರಂಜನ್ ಗೊಗೊಯ್ ಅವರು ರಾಮ ಮಂದಿರ ತೀರ್ಪು ನೀಡಿದ ಬೆನ್ನಲ್ಲೇ ಬಿಜೆಪಿಯಿಂದ ರಾಜ್ಯಸಭೆಗೆ ಹೋಗಿದ್ದನ್ನ ಇಲ್ಲಿ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಓಟ್ ಕದ್ರೆ ಜೈಲು. ಅಂದ್ರೆ ಒಬ್ಬನೇ ಒಬ್ಬ ನಿಜವಾದ ವೋಟರ್ ಹೆಸರನ್ನ ಡಿಲೀಟ್ ಮಾಡಿದ್ರು ಚುನಾವಣೆಯ ಅಧಿಕಾರಿಯನ್ನ UAPA ಕಾಯ್ದೆಯ ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು. ಓಟು ಕದಿಯೋದು ದೇಶದ್ರೋಹಗಿಂತ ಕಮ್ಮಿ ಏನು ಅಲ್ಲ ಅನ್ನೋದು ಇವರ ವಾದ. ನೆಕ್ಸ್ಟ್, ಮಹಿಳೆಯರಿಗೆ 50% ಸೀಟ್ ಕೊಡ್ಬೇಕು. ಈಗ ನಾಟಕದ 33% ಮೀಸಲಾತಿ ಬೇಡ, ಸಂಸತ್ತಿನಲ್ಲೂ ಕೂಡ 50% ಮತ್ತು ಸಚಿವ ಸಂಪುಟದಲ್ಲೂ ಕೂಡ 50% ಸ್ಥಾನವನ್ನ ಮಹಿಳೆಯರಿಗೆ ಕೊಡಿ ಅಂತ ಇವರು ಹೇಳ್ತಿದ್ದಾರೆ. ಇನ್ನು ಗೋಧಿ ಮೀಡಿಯಾವನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿ, ಅಂದ್ರೆ ಅಂಬಾನಿ ಅದಾನಿ ಒಡೆತನದ ಮಾಧ್ಯಮಗಳ ಲೈಸೆನ್ಸ್ ಅನ್ನ ನೀವು ರದ್ದು ಮಾಡಬೇಕು ಮತ್ತು ದೊಡ್ಡ ದೊಡ್ಡ TV ಆಂಕರ್ಗಳೇನಿದ್ದಾರೆ ಅವರ ಬ್ಯಾಂಕ್ ಅಕೌಂಟ್ಗಳನ್ನ ತನಿಖೆ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಇವರದ್ದು. ಇನ್ನು ಪಕ್ಷಾಂತರಿಗಳಿಗೆ 20 ವರ್ಷ ಬ್ಯಾನ್. ಅಂದ್ರೆ ದುಡ್ಡಿನ ಆಸೆಗೆ ಬಿದ್ದು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಜಂಪ್ ಆಗುವ MLA ಅಥವಾ MP ಗಳಿಗೆ ಮುಂದಿನ 20 ವರ್ಷ ಯಾವುದೇ ಚುನಾವಣೆಗೆ ನಿಲ್ಲದಂತೆ ಬ್ಯಾನ್ ಮಾಡಬೇಕು ಅಂತ ಇವರು ಹೇಳ್ತಿದ್ದಾರೆ. ವಿಷಯ ಇಷ್ಟೊಂದು ದೊಡ್ಡದಾಗ್ತಾ ಇದ್ದಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಕ್ಷಣವೇ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ನನ್ನ ಮಾತನ್ನ ಮೀಡಿಯಾದವರು ತಪ್ಪಾಗಿ ಅರ್ಥೈಸಿದ್ದಾರೆ. ನಾನು ಇವತ್ತಿನ ಯುವಕರಿಗೆ ಜಿರಳೆ ಅಂತ ಕರೆದಿಲ್ಲ, ಬದಲಿಗೆ ನಕಲಿ ಡಿಗ್ರಿ ತಗೊಂಡು ಮೀಡಿಯಾ ಮತ್ತು ಕಾನೂನು ಕ್ಷೇತ್ರಕ್ಕೆ ಬರುವಂತಹ ಪರಾವಲಂಬಿಗಳ ಬಗ್ಗೆ ಮಾತನಾಡಿದ್ದೀನಿ ಅಂತ ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಆದ್ರೆ ನಮ್ ಜನ ಸುಮ್ನಾಗ್ತಾರ? ಯೂಟ್ಯೂಬ್ ವಿಡಿಯೋಗಳಲ್ಲಿ ಜನ ಲೇವಡಿ ಮಾಡ್ತಾ ಇದ್ದಾರೆ. ಅಂದ್ರೆ ನಕಲಿ ಡಿಗ್ರಿಯನ್ನ ತಗೊಂಡು ದೇಶದ ಅತಿ ದೊಡ್ಡ ಹುದ್ದೆಯಲ್ಲಿ ಕೂತಿರುವ ನಾಯಕರ ಬಗ್ಗೆ ಈ ಜಡ್ಜ್ ಸಾಹೇಬ್ರು ಯಾಕೆ ಮಾತನಾಡ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅತ್ಯಾಚಾರ ಆರೋಪದ ರಾಮ್ ರಹೀಮ್ 8 ವರ್ಷದಲ್ಲಿ 15 ಬಾರಿ ಪೆರೋಲ್ ಕೊಟ್ಟು 400ಕ್ಕೂ ಹೆಚ್ಚು ದಿನ ಹೊರಗಿರೋದಕ್ಕೆ ಬಿಡುವ ನ್ಯಾಯಾಲಯಗಳು
ಉಮರ್ ಖಾಲಿದ್ ರಂತಹ ಯುವಕನನ್ನ ವರ್ಷಗಟ್ಟಲೆ ಜೈಲಿನಲ್ಲಿ ಇಟ್ಟಿರೋದ್ರ ಹಿಂದಿನ ದ್ವಂದ್ವ ನೀತಿಯನ್ನ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ದಿ ಕ್ಯಾರವನ್ ಪತ್ರಿಕೆಯ ಹಳೆಯ ರಿಪೋರ್ಟ್ಗಳು ಮುನ್ನೆಲೆಗೆ ಬಂದಿದ್ದು, ಜಸ್ಟಿಸ್ ಸೂರ್ಯಕಾಂತ್ ಅವರ ಮೇಲೆ ಈ ಹಿಂದೆ ರಿಯಲ್ ಎಸ್ಟೇಟ್ ಅಕ್ರಮ ಮತ್ತು ಕೋಟ್ಯಾಂತರ ರೂಪಾಯಿ ಲಂಚ ಪಡೆದ ಗಂಭೀರ ಆರೋಪಗಳಿದ್ವು ಅನ್ನೋದನ್ನು ಇವತ್ತು ಯುವಕರು ನೆನಪಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಯುವಕರನ್ನ ಜಿರಳೆ ಅಥವಾ ಪರಾವಲಂಬಿ ಅಂತ ಕರೆದಿರೋದು ಕೇವಲ ಒಂದು ಸಾಮಾನ್ಯ ಬೈಗುಳ ಅಲ್ಲ. ಇದು ಇತಿಹಾಸವನ್ನ ಒಮ್ಮೆ ತಿರುವಿ ಹಾಕಿದ್ರೆ ಇದು ಅತ್ಯಂತ ಅಪಾಯಕಾರಿ ಪ್ರವೃತ್ತಿ ಅಂತ ಕಾಂಗ್ರೆಸ್ ನಾಯಕ ಗುರ್ದೀಪ್ ಸಿಂಗ್ ಸಪ್ಪಲ್ ಅವರು ಬರೆದಿದ್ದಾರೆ. ಯಾಕಂತ ಹೇಳಿದ್ರೆ 1994ರಲ್ಲಿ ರುವಾಂಡಾದಲ್ಲಿ 8 ಲಕ್ಷ ಜನರನ್ನ ಕೊಲ್ಲುವ ಮುನ್ನ ಅಲ್ಲಿನ ಬಹುಸಂಖ್ಯಾತರು ತುತ್ಸಿ ಸಮುದಾಯದವರನ್ನ ಕಾಕ್ರೋಚ್ ಅಂತಾನೆ ಕರೆದಿದ್ರು. ಹಿಟ್ಲರ್ ಕೂಡ ಯಹೂದಿಗಳನ್ನ ಪರಾವಲಂಬಿಗಳು ಅಂತಾನೆ ಕರೀತಾ ಇದ್ದ. ದೇಶದ ಅತ್ಯುನ್ನತ ನ್ಯಾಯಾಧೀಶರೇ ಇಂತಹ ಪದ ಬಳಸೋದು ಆತಂಕಕಾರಿ ಸಂಗತಿಯಾಗಿದೆ. ಇದೇ ಕಾರಣಕ್ಕೆ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತೆ ಅಂಜಲಿ ಭಾರದ್ವಾಜ್ ಅವರು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಇನ್ನೂ 3 ಮುಖ್ಯ ಸಲಹೆಯನ್ನ ನೀಡಿದ್ದಾರೆ. ಅಂದ್ರೆ ನಿಮ್ಮ ಪಾರ್ಟಿ RTI ಅಡಿಯಲ್ಲಿ ಬರಬೇಕು, ಎಲೆಕ್ಟೋರಲ್ ಬಾಂಡ್ ತರಹ ಅನಾಮಧೇಯ ದುಡ್ಡು ಪಡೆಯಬಾರದು ಮತ್ತು PM ಕೇರ್ಸ್ ತರಹ ಯಾವುದೇ ಸೀಕ್ರೆಟ್ ಕಾಕ್ರೋಚ್ ಕೇರ್ಸ್ ಫಂಡ್ ಏನಿದೆ ಅದನ್ನ ನೀವು ಮಾಡಬಾರದು ಅಂತ ಹೇಳಿದ್ದಾರೆ. ಈ ಎಲ್ಲಾ ಸಲಹೆಗಳನ್ನ ಈ ಯುವಕರ ಪಾರ್ಟಿ ಏನಿದೆ ಅದು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಕಟು ಮಾತೇನಿದೆ ಅದು ಇವತ್ತು ದೇಶದ ಯುವ ಶಕ್ತಿಯನ್ನ ಬಡಿದೆಬ್ಬಿಸಿದೆ ಅಂತಾನೆ ಹೇಳ್ಬೋದು. ಡಿಜಿಟಲ್ ಜಗತ್ತಿನಲ್ಲಿ ಹುಟ್ಟಿಕೊಂಡ ಈ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಒಂದು ಸಾಮಾಜಿಕ ಜಾಲತಾಣದ ಟ್ರೆಂಡ್ ಅಥವಾ ಜೋಕ್ ಅಂತೂ ಅಲ್ವೇ ಅಲ್ಲ. ಇದು ಇವತ್ತಿನ ನಿರುದ್ಯೋಗ, ಭ್ರಷ್ಟಾಚಾರ ಮತ್ತು ನ್ಯಾಯಾಂಗದ ದ್ವಂದ್ವ ನೀತಿಯ ವಿರುದ್ಧ ಯುವಕರು ದಾಖಲಿಸ್ತಾ ಇರುವಂತಹ ತೀವ್ರ ಪ್ರತಿಭಟನೆ. ಹಿಟ್ಲರ್ನ ಕಾಲದಿಂದ ಹಿಡಿದು ರುವಾಂಡ ನರಮೇಧದವರೆಗೆ ಇತಿಹಾಸದಲ್ಲಿ ಯಾರನ್ನೆಲ್ಲ ಜಿರಳೆ ಅಂತ ಕರೆಯಲಾಗಿತ್ತೋ ಅವರೆಲ್ಲರೂ ಕೂಡ ನಾಶವಾಗಿದ್ರು. ಆದ್ರೆ 21ನೇ ಶತಮಾನದ ಭಾರತದ ಯುವಕರು ಆ ಜಿರಳೆ ಪದವನ್ನೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಇಡೀ ರಾಜಕೀಯ ವ್ಯವಸ್ಥೆಗೆ ನಡುಕ ಹುಟ್ಟಿಸುವ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದ್ದಾರೆ. ನೆನ್ಪಿಡಿ, ಜಿರಳೆ ಎಂತಹ ಜೀವಿ ಅಂತ ಹೇಳಿದ್ರೆ ಅದು ಡೈನೋಸರ್ಗಳ ಕಾಲದಿಂದಲೂ ಬದುಕಿ ಉಳಿದುಕೊಂಡು ಬಂದಿರುವಂತಹ ಒಂದು ಜೀವಿ. ಪರಮಾಣು ಬಾಂಬ್ ಬಿದ್ರೂ ಸಾಯದ ಏಕೈಕ ಜೀವಿ ಅದು. ಹಾಗೆಯೇ ದೇಶದ ಯುವ ಶಕ್ತಿಯ ಧ್ವನಿಯನ್ನ ಅಧಿಕಾರ ಅಥವಾ ಪದವಿಗಳ ಬಲದಿಂದ ಅಷ್ಟು ಸುಲಭವಾಗಿ ಅಡಗಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ಕಾಕ್ರೋಚ್ ಜನತಾ ಪಾರ್ಟಿ ಸಾಬೀತುಪಡಿಸಿದೆ. ಜಡ್ಜ್ ಸಾಹೇಬ್ರು ನೀಡಿದ ಆ ಒಂದು ಹೇಳಿಕೆ ಇವತ್ತು ದೇಶದ ಯುವಕರಲ್ಲಿ ಹೊಸ ಜಾಗೃತಿಯನ್ನ ಮೂಡಿಸಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.